ಸಾಧನೆಗೆ ಅಂಗವೈಕಲ್ಯ ಅಡ್ಡಿಯಾಗದು ಎಂಬುದು ಆಗಾಗ್ಗೆ ಸಾಬೀತಾಗುತ್ತಲೇ ಬಂದಿದೆ. ದೃಢ ಸಂಕಲ್ಪ, ಆತ್ಮವಿಶ್ವಾಸ ಮತ್ತು ಪರಿಶ್ರಮದಿಂದ ಯಶಸ್ಸು ಕಟ್ಟಿಟ್ಟ ಬುತ್ತಿ. ತಮ್ಮ ಅಂಗವೈಕಲ್ಯತೆ ನಡುವೆಯೂ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡುವ ಮೂಲಕ ಅನೇಕರು ಜನಮಾನಸದಲ್ಲಿ ಉಳಿದುಕೊಂಡಿದ್ದಾರೆ. ಇಂತಹ ವಿಶೇಷ ಸಾಧನೆ ಮೂಲಕ ಕೋಟೆನಾಡು ಚಿತ್ರದುರ್ಗದ ಭರತನಾಟ್ಯ ಕಲಾವಿದೆ ಆರ್ ಶ್ರೀ ಚಿತ್ರ ಅಸಾಧಾರಣ ಪ್ರತಿಭೆ ಮೆರೆದಿದ್ದಾರೆ. ಈ ಕುರಿತು ಒಂದು ವರದಿ. ಕಿವಿ ಕೇಳದ ಮತ್ತು ಮಾತು ಬಾರದ ಶ್ರೀ ಚಿತ್ರ ತಮ್ಮ ಅಚಲ ಮನೋಬಲ, ಧೈರ್ಯ ಮತ್ತು ಪರಿಶ್ರಮದಿಂದಾಗಿ ಭರತನಾಟ್ಯದಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ. ನೃತ್ಯ ಕಲೆಯ ಅಂತರಂಗವನ್ನು ಅರಿತು ತಪಸ್ಸಿನಂತೆ ನೃತ್ಯ ಕಲಿತು ಅದರಲ್ಲಿ ನೈಪುಣ್ಯತೆ ಹೊಂದುವ ಮೂಲಕ ಭರತನಾಟ್ಯ ಕಲಾವಿದೆ ಆರ್ ಶ್ರೀ ಚಿತ್ರ ಚಿತ್ರದುರ್ಗದಲ್ಲಿ ರಂಗಪ್ರವೇಶ ಮಾಡಿದ್ದಾರೆ. ನಗರದ ಜಿಜಿ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎಚ್ ಬಿಲ್ಲಪ್ಪ, ಚೈತನ್ಯ ಪಿಯು ಮತ್ತು ಪದವಿ ಕಾಲೇಜಿನ ಕಾರ್ಯದರ್ಶಿ ಎಸ್ಎಂ ಮಧು, ಶ್ರೀಹರಿ ಎಜುಕೇಷನ್ ಟ್ರಸ್ಟ್ ನಿರ್ದೇಶಕಿ ರಕ್ಷಾ ಮಧು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿಎಂ ಗುರುನಾಥ್, ವಿದುಷಿ ಶ್ವೇತಾ ಭಟ್, ಲಾಸಿಕಾ ಫೌಂಡೇಶನ್ ಕಾರ್ಯದರ್ಶಿ ಮಂಜುನಾಥ್ ಭಾಗವತ್ ಮತ್ತಿತರರು ಉಪಸ್ಥಿತರಿದ್ದರು. ಚಿತ್ರದುರ್ಗದ ಸಿ ರಮೇಶ್ ಮತ್ತು ಸಿಆರ್ ವಿಜಯ ದಂಪತಿ ಪುತ್ರಿ ಶ್ರೀ ಚಿತ್ರ ಅವರು ನೃತ್ಯ ಕಲಾವಿದೆ ವಿದುಷಿ ಶ್ವೇತಾ ಭಟ್ ಅವರ ಬಳಿ ಅಭ್ಯಾಸ ನಡೆಸಿ ಈ ಸಾಧನೆ ಮಾಡಿದ್ದಾರೆ. ಶಿಕ್ಷಣದ ಜೊತೆಗೆ ನೃತ್ಯವನ್ನು ಮೈಗೂಡಿಸಿಕೊಂಡಿರುವ ಶ್ರೀ ಚಿತ್ರ ಲಾಸಿಕಾ ಫೌಂಡೇಶನ್ ಕಲಾ ತಂಡದೊಂದಿಗೆ ಹಲವು ವೇದಿಕೆಗಳಲ್ಲಿ ನೃತ್ಯ ಪ್ರಾವೀಣ್ಯತೆ ಮೆರೆದು ಕಲಾರಸಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ದೂರದರ್ಶನದೊಂದಿಗೆ ಶ್ವೇತಾ ಭಟ್, ಕಿವಿ ಕೇಳದ ಮಾತು ಬಾರದ ಶ್ರೀ ಚಿತ್ರಾಗೆ ವಿಶೇಷ ತರಗತಿಗಳ ಮೂಲಕ ತರಬೇತಿ ನೀಡಲಾಗಿದೆ. ಆಕೆಯ ಶ್ರದ್ಧೆ, ಆಸಕ್ತಿ, ನಿರಂತರ ಅಭ್ಯಾಸದಿಂದಾಗಿ ಈ ಮಟ್ಟಕ್ಕೆ ಬಂದಿದ್ದಾರೆ ಎಂದು ಹೆಮ್ಮೆ ಪಟ್ಟರು. ಶ್ರೀ ಚಿತ್ರಾಳಿಗೆ ಕಿವಿ ಕೇಳಿಸಲ್ಲ ಮತ್ತು ಮಾತು ಕೂಡ ಬರೋದಿಲ್ಲ. ಆದರೂ ಕೂಡ ಅವಳು ಒಂದು ಕೌಂಟ್ ಅನ್ನ ಇಟ್ಕೊಂಡು ಅಭ್ಯಾಸವನ್ನ ಮಾಡಿ ಇಂದು ಯಶಸ್ವಿ ನೃತ್ಯವನ್ನ ಪ್ರದರ್ಶಿಸಿದ್ದಾಳೆ. ಇದೊಂದು ಅದ್ಭುತವಾದಂತಹ ಸಾಧನೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಮಂಜುನಾಥ್ ಭಾಗವತ್, 20 ವರ್ಷಗಳಿಂದ ಮಕ್ಕಳಲ್ಲಿನ ವಿಶೇಷ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಹೊರತರುವ ಕೆಲಸ ನಮ್ಮ ಸಂಸ್ಥೆ ಮಾಡುತ್ತಿದೆ. ಮಾತು ಬಾರದ, ಕಿವಿ ಕೇಳದ ಶ್ರೀ ಚಿತ್ರ ಅಸಾಧಾರಣ ಸಾಧನೆ ಮಾಡಿದ್ದಾಳೆ. ಅವಳ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದರು. ಸಾಮಾನ್ಯ ವ್ಯಕ್ತಿಗಳಿಗೆ ಒಂದು ರಂಗಪ್ರವೇಶ ಎನ್ನುವಂಥದ್ದು ದೊಡ್ಡ ಹಂತ. ಅಂಥದ್ರಲ್ಲಿ ಇಂತಹ ಒಂದು ವಿಶೇಷ ಪ್ರತಿಭೆಗೆ ಈ ರಂಗಪ್ರವೇಶ ಒಂದು ಮಹತ್ವದ ಮೈಲಿಗಲ್ಲಾಗಲಿದೆ. ಇಷ್ಟೆಲ್ಲ ಜನರ ಆಶೀರ್ವಾದ ಅವಳ ಭವಿಷ್ಯ ಉಜ್ವಲವಾಗಲಿಕ್ಕೆ ಕಾರಣಕರ್ತವಾಗತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ತಾಯಿ ಸಿಆರ್ ವಿಜಯ, ಮಗಳಿಗೆ ಅಂಗವೈಕಲ್ಯ ಅಡ್ಡಿಯಾಗಬಾರದು, ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಅವಳನ್ನು ಎತ್ತರಕ್ಕೆ ಬೆಳೆಸಬೇಕು ಎಂಬ ಬಯಕೆ ಇತ್ತು. ಭರತನಾಟ್ಯ ಕಲಿಸುವ ಮೂಲಕ ಆ ಕೊರಗನ್ನು ನೀಗಿಸಲಾಗಿದೆ ಎಂದರು. ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಮುಂದೆ ತರಬೇಕು ಅನ್ನೋದು ಒಂದು ತುಂಬಾ ಆಸೆ ಇತ್ತು. ಹಾಗಾಗಿ ಭರತನಾಟ್ಯಕ್ಕೆ ಸೇರ್ಸಿದ್ವಿ. ಅವಳು 3ನೇ ಕ್ಲಾಸ್ ಓದ್ತಿರುವಾಗ್ಲೇನೆ. ಇವಾಗ 10 ವರ್ಷ ಆಯ್ತು ಅವಳು ಭರತನಾಟ್ಯ ಕಲಿಯಕ್ಕಿದ್ದು. ಅವಳಿಗೆ ರಂಗಪ್ರವೇಶ ಮಾಡ್ಬೇಕು ಅನ್ನೋದು ಅವಳಿಗೂ ಆಸೆ ಬಂತು. ಹಂಗಾಗಿ ರಂಗಪ್ರವೇಶ ಮಾಡಿಸಿದೀವಿ. ತಂದೆ ರಮೇಶ್, ಅಂಗವೈಕಲ್ಯವನ್ನು ಮೀರಿ ತಮ್ಮ ಮಗಳು ಭರತನಾಟ್ಯ ಕಲಿತು ಹಿರಿಯರ ಸಮ್ಮುಖದಲ್ಲಿ ರಂಗಪ್ರವೇಶ ಮಾಡಿದ್ದಾಳೆ. ನಮ್ಮ ಮಗಳ ಈ ಸಾಧನೆಗೆ ಕಾರಣಕರ್ತರಾದ ಶ್ವೇತಾ ಭಟ್ ಅವರಿಗೆ ಧನ್ಯವಾದ ಅರ್ಪಿಸುವುದಾಗಿ ಹೇಳಿದರು. ಭರತನಾಟ್ಯ ಕಲಿಯಬೇಕೆನ್ನುವ ಆಸೆಯಿಂದ ಅವಳನ್ನ ಭರತನಾಟ್ಯ ಕಲಿಕೆಯಲ್ಲಿ ಅವಳನ್ನ ಸೇರಿಸಿದ್ವಿ. ಅಲ್ಲಿ ಶ್ವೇತಾ ಭಟ್ ಹಾಗೂ ಮಂಜುನಾಥ್ ಅವರ ಸಹಕಾರದಿಂದ ಅವಳು ಇವತ್ತು ಈ ಮಟ್ಟಕ್ಕೆ ಬಂದಿರುತ್ತಾಳೆ. ಒಟ್ಟಾರೆ ಪರಿಶ್ರಮದ ಜೊತೆಗೆ ಆತ್ಮವಿಶ್ವಾಸ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದನ್ನು ಶ್ರೀ ಚಿತ್ರ ಅವರು ಸಾಬೀತುಪಡಿಸಿದ್ದಾರೆ.